ಪೊಲೀಸರು ಪ್ರತಿನಿತ್ಯ ಜನರಿಗೆ ಸೇವೆಯನ್ನ ಕೊಡ್ತಾರೆ. ಜನರು ಕೂಡ ಪೊಲೀಸರಿಂದ ಸೇವೆಯನ್ನ ಪಡ್ಕೊಂತಾರೆ. ಆದ್ರೆ ಜನರಿಗೆ ಸೇವೆಯನ್ನ ಕೊಡುವಂತಹ ಪೊಲೀಸರ ನಿವಾಸದಲ್ಲಿದ್ದೀನಿ. ಸದ್ಯ ಇದು ಹಲಸೂರಿನಲ್ಲಿರುವಂತಹ ಪೊಲೀಸರ ವಸತಿ ನಿಲಯ. ಈ ಒಂದು ವಸತಿಯಲ್ಲಿ ಜನ ಹೇಗೆ ಬದುಕ್ತಾರೆ ಅನ್ನುವಂತಹ ಒಂದು ಆತಂಕ ಶುರುವಾಗಿದೆ. ಪ್ರಮುಖವಾಗಿ ಮನೆಯ ಗೋಡೆಗಳೇನಿದೆ ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಸಂಪೂರ್ಣವಾಗಿ ಕುಸಿದಿದೆ. ಅದರ ಜೊತೆಗೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ತೋರಿಸ್ತಾ ಹೋಗ್ತಾರೆ. ಈ ಭಾಗಕ್ಕೆ ಬಂದ್ರೆ ಕುಸ್ತಿರುವಂತಹ ನೋಡ್ತಾ ಇರಬಹುದು. ಮುಟ್ಟಿದ್ರೆ ಯಾವಾಗ ಬೀಳುತ್ತೆ ಅನ್ನುವಂತಹ ಆತಂಕ ಶುರುವಾಗ್ತಾ ಇದೆ. ಮಕ್ಕಳು ಮರಿಗಳ ಜೊತೆಗೆ ಇಲ್ಲಿನ ನಿವಾಸಿಗಳು ವಾಸ ಇರ್ತಾರೆ. ಆದ್ರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಇದ್ರೆ ಯಾವ ರೀತಿಯಾಗಿ ಬದುಕೋದು ಅನ್ನುವಂತಹ ಆತಂಕ ಶುರುವಾಗ್ತಾ ಇದೆ. ಇನ್ನು ಒಳಭಾಗವನ್ನ ತೋರಿಸ್ತಾ ಹೋಗ್ತೀನಿ. ಅಡುಗೆ ಕೋಣೆ ಪ್ರಮುಖವಾಗಿ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂತದ್ದು. ಮೇಲ್ಭಾಗದಲ್ಲಿ ಈ ಒಂದು ಬಟ್ಟೆಯನ್ನ ಕಟ್ಟುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ಬಟ್ಟೆ ಏನಿದೆ, ಈ ಬಟ್ಟೆಯನ್ನ ಯಾಕೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೇಲ್ಭಾಗದಲ್ಲಿರುವಂತಹ ಚಾವಣಿ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಆ ಒಂದು ಚಾವಣಿಯಲ್ಲಿರುವಂತಹ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮಣ್ಣುಗಳು ಬೀಳುತ್ತೆ, ಅಡಿಗೆ ಕೋಣೆ ಒಳಗೆ ಮಣ್ಣುಗಳು ಬೀಳುತ್ತೆ ಅಂತ ಹೇಳಿ ಗಮನಿಸ್ತಾ ಇರಬಹುದು. ಇದು ಅಡಿಗೆ ಕೋಣೆಯಲ್ಲಿರುವಂತಹ ಪರಿಸ್ಥಿತಿ. ಇದು ಈ ಒಂದು ಮನೆಯ ಮೇಲ್ಭಾಗದ ಚಾವಣಿ ಕಿತ್ತು ದಿನನಿತ್ಯ ಬೀಳ್ತಾ ಇರುತ್ತೆ. ಅದು ಬೀಳಬಾರ್ದು, ಅಡಿಗೆಗೆ ಬೀಳಬಾರ್ದು, ಅಡಿಗೆ ಹಾಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳು ಸದ್ಯ ಈ ರೀತಿಯಾಗಿ ಬಟ್ಟೆಯನ್ನ ಕಟ್ಟಿರುವಂಥದ್ದು. ಒಂದು ಕಡೆಯಲ್ಲ, ಅನೇಕ ಕಡೆಯಲ್ಲಿ ಬಿದ್ದಿರುವಂತಹ ಕುರುಗಳು ಕೂಡ ಸಿಗ್ತಾ ಇದೆ. ಮುಟ್ಟಿದ್ರೆ ಮೇಲ್ಭಾಗದಲ್ಲಿ ಬಿದ್ದಂತಹ ಧೂಳುಗಳು ಕೆಳಗೆ ಬೀಳ್ತಾ ಇದೆ. ಮಕ್ಕಳಿಗೋಸ್ಕರ ತನ್ನ ಗಂಡ ಕೆಲಸಕ್ಕೆ ಹೋಗಿರ್ತಾನೆ, ಆತ ಬಂದ ಮೇಲೆ ರುಚಿಯಾದಂತಹ ಅಡಿಗೆಯನ್ನ ಸೇವಿಸಬೇಕು ಅಂತ ಹೇಳಿ ಅಡಿಗೆಯನ್ನ ಮಾಡಿರ್ತಾರೆ. ಆದ್ರೆ ಅಡಿಗೆಗೆ ಈ ರೀತಿಯಾಗಿ ಬೀಳುವಂತಹ ಕಲ್ಲುಗಳೇನಿದೆ ಇದರಿಂದಾಗಿ ಸಂಪೂರ್ಣವಾಗಿ ಹಾಳಾಗುತ್ತೆ. ಮತ್ತೆ ದೊಡ್ಡ ಗ್ಯಾಸ್ ಸ್ಟವ್ನ ಮೇಲೆ ಬಿದ್ದಂತಹ ತುಂಡುಗಳಿಂದಾಗಿ ಸಂಪೂರ್ಣವಾಗಿ ಗ್ಯಾಸ್ ಸ್ಟವ್ ಕೂಡ ಹಾಳಾಗಿದೆ. 2-3 ಬಾರಿ ಇಲ್ಲಿನ ನಿವಾಸಿಗಳು ಅದನ್ನ ಸರಿ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಇಲ್ಲಿನ ನಿವಾಸಿಗಳಿಗೊಂದು ಪರಿಹಾರವನ್ನ ಕೊಡಿಸಬೇಕಾಗ್ತಾ ಇದೆ. ಈ ಹಿಂದೆ ಬಂದಂತಹ ಅರಗಜ್ಞಾನೇಂದ್ರ ಅವರು ಇಲ್ಲಿನ ನಿವಾಸಿಗಳಿಗೆ ಮನೆಯನ್ನ ಮಾಡಿಕೊಡ್ತೀವಿ, ಬೇರೆ ಕಡೆಯಲ್ಲಿ ಶಿಫ್ಟ್ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ರು. ಭರವಸೆ ನೀಡಿ 2.5 ವರ್ಷ ಆದ್ರೂ ಕೂಡ ಸದ್ಯ ನಿವಾಸಿಗಳಿಗೆ ಬೇರೆ ಮನೆ ಸಿಕ್ಕಿಲ್ಲ, ಬೇರೆ ವ್ಯವಸ್ಥೆ ಆಗಿಲ್ಲ. ಇದರಿಂದಾಗಿ ಆದಷ್ಟು ಬೇಗ ಸರ್ಕಾರ ಈ ಒಂದು ಜಾಗವನ್ನ ವಿಸಿಟ್ ಮಾಡಿ ಶಿವಾಜಿನಗರವೋ ಅಥವಾ ಪುಲಕೇಶಿ ನಗರವೋ ಈ ರೀತಿಯಲ್ಲಿರುವಂತಹ ವಸತಿಯಾಗಿ ನಿಲಯ ಏನಿದೆ, ಹೊಸದಾಗಿ ನಿರ್ಮಾಣ ಆಗಿರುವಂತಹ ನಿಲಯ, ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗಿದೆ. ಇಲ್ಲ ಆದ್ರೆ ಇಲ್ಲಿ ಯಾವುದಾದ್ರೂ ಒಂದು ಅನಾಹುತ ಆದ್ರೆ, ಯಾವುದಾದ್ರೂ ಒಂದು ಮಕ್ಕಳು ಮರಿಗಳಿಗೋ ಅಥವಾ ಯಾರೋ ಒಂದು ಮಹಿಳೆಗೋ ಅನಾಹುತ ಆದಂತಹ ಸಂದರ್ಭದಲ್ಲಿ ಗೃಹ ಇಲಾಖೆನೇ ಈ ಒಂದು ಜವಾಬ್ದಾರಿಯನ್ನ ಹೊತ್ಕೋಬೇಕಾಗತ್ತೆ. ಆದಷ್ಟು ಬೇಗ ಈ ಒಂದು ಹಲ್ಸೂರು ಗೇಟ್ ಬಳಿ ಇರುವಂತಹ ಈ ಒಂದು ಪೊಲೀಸ್ ಕ್ವಾರ್ಟರ್ಸ್ ಏನಿದೆ ಅದನ್ನ ಸರಿಪಡಿಸಿಕೊಳ್ಳಿ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಆಶಯ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೊಲೀಸರು ಪ್ರತಿನಿತ್ಯ ಜನರಿಗೆ ಸೇವೆಯನ್ನ ಕೊಡ್ತಾರೆ. ಜನರು ಕೂಡ ಪೊಲೀಸರಿಂದ ಸೇವೆಯನ್ನ ಪಡ್ಕೊಂತಾರೆ. ಆದ್ರೆ ಜನರಿಗೆ ಸೇವೆಯನ್ನ ಕೊಡುವಂತಹ ಪೊಲೀಸರ ನಿವಾಸದಲ್ಲಿದ್ದೀನಿ. ಸದ್ಯ ಇದು ಹಲಸೂರಿನಲ್ಲಿರುವಂತಹ ಪೊಲೀಸರ ವಸತಿ ನಿಲಯ. ಈ ಒಂದು ವಸತಿಯಲ್ಲಿ ಜನ ಹೇಗೆ ಬದುಕ್ತಾರೆ ಅನ್ನುವಂತಹ ಒಂದು ಆತಂಕ ಶುರುವಾಗಿದೆ. ಪ್ರಮುಖವಾಗಿ ಮನೆಯ ಗೋಡೆಗಳೇನಿದೆ ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಸಂಪೂರ್ಣವಾಗಿ ಕುಸಿದಿದೆ. ಅದರ ಜೊತೆಗೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ತೋರಿಸ್ತಾ ಹೋಗ್ತಾರೆ. ಈ ಭಾಗಕ್ಕೆ ಬಂದ್ರೆ ಕುಸ್ತಿರುವಂತಹ ನೋಡ್ತಾ ಇರಬಹುದು. ಮುಟ್ಟಿದ್ರೆ ಯಾವಾಗ ಬೀಳುತ್ತೆ ಅನ್ನುವಂತಹ ಆತಂಕ ಶುರುವಾಗ್ತಾ ಇದೆ. ಮಕ್ಕಳು ಮರಿಗಳ ಜೊತೆಗೆ ಇಲ್ಲಿನ ನಿವಾಸಿಗಳು ವಾಸ ಇರ್ತಾರೆ. ಆದ್ರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಇದ್ರೆ ಯಾವ ರೀತಿಯಾಗಿ ಬದುಕೋದು ಅನ್ನುವಂತಹ ಆತಂಕ ಶುರುವಾಗ್ತಾ ಇದೆ. ಇನ್ನು ಒಳಭಾಗವನ್ನ ತೋರಿಸ್ತಾ ಹೋಗ್ತೀನಿ. ಅಡುಗೆ ಕೋಣೆ ಪ್ರಮುಖವಾಗಿ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂತದ್ದು. ಮೇಲ್ಭಾಗದಲ್ಲಿ ಈ ಒಂದು ಬಟ್ಟೆಯನ್ನ ಕಟ್ಟುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ಬಟ್ಟೆ ಏನಿದೆ, ಈ ಬಟ್ಟೆಯನ್ನ ಯಾಕೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೇಲ್ಭಾಗದಲ್ಲಿರುವಂತಹ ಚಾವಣಿ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಆ ಒಂದು ಚಾವಣಿಯಲ್ಲಿರುವಂತಹ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮಣ್ಣುಗಳು ಬೀಳುತ್ತೆ, ಅಡಿಗೆ ಕೋಣೆ ಒಳಗೆ ಮಣ್ಣುಗಳು ಬೀಳುತ್ತೆ ಅಂತ ಹೇಳಿ ಗಮನಿಸ್ತಾ ಇರಬಹುದು. ಇದು ಅಡಿಗೆ ಕೋಣೆಯಲ್ಲಿರುವಂತಹ ಪರಿಸ್ಥಿತಿ. ಇದು ಈ ಒಂದು ಮನೆಯ ಮೇಲ್ಭಾಗದ ಚಾವಣಿ ಕಿತ್ತು ದಿನನಿತ್ಯ ಬೀಳ್ತಾ ಇರುತ್ತೆ. ಅದು ಬೀಳಬಾರ್ದು, ಅಡಿಗೆಗೆ ಬೀಳಬಾರ್ದು, ಅಡಿಗೆ ಹಾಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳು ಸದ್ಯ ಈ ರೀತಿಯಾಗಿ ಬಟ್ಟೆಯನ್ನ ಕಟ್ಟಿರುವಂಥದ್ದು. ಒಂದು ಕಡೆಯಲ್ಲ, ಅನೇಕ ಕಡೆಯಲ್ಲಿ ಬಿದ್ದಿರುವಂತಹ ಕುರುಗಳು ಕೂಡ ಸಿಗ್ತಾ ಇದೆ. ಮುಟ್ಟಿದ್ರೆ ಮೇಲ್ಭಾಗದಲ್ಲಿ ಬಿದ್ದಂತಹ ಧೂಳುಗಳು ಕೆಳಗೆ ಬೀಳ್ತಾ ಇದೆ. ಮಕ್ಕಳಿಗೋಸ್ಕರ ತನ್ನ ಗಂಡ ಕೆಲಸಕ್ಕೆ ಹೋಗಿರ್ತಾನೆ, ಆತ ಬಂದ ಮೇಲೆ ರುಚಿಯಾದಂತಹ ಅಡಿಗೆಯನ್ನ ಸೇವಿಸಬೇಕು ಅಂತ ಹೇಳಿ ಅಡಿಗೆಯನ್ನ ಮಾಡಿರ್ತಾರೆ. ಆದ್ರೆ ಅಡಿಗೆಗೆ ಈ ರೀತಿಯಾಗಿ ಬೀಳುವಂತಹ ಕಲ್ಲುಗಳೇನಿದೆ ಇದರಿಂದಾಗಿ ಸಂಪೂರ್ಣವಾಗಿ ಹಾಳಾಗುತ್ತೆ. ಮತ್ತೆ ದೊಡ್ಡ ಗ್ಯಾಸ್ ಸ್ಟವ್ನ ಮೇಲೆ ಬಿದ್ದಂತಹ ತುಂಡುಗಳಿಂದಾಗಿ ಸಂಪೂರ್ಣವಾಗಿ ಗ್ಯಾಸ್ ಸ್ಟವ್ ಕೂಡ ಹಾಳಾಗಿದೆ. 2-3 ಬಾರಿ ಇಲ್ಲಿನ ನಿವಾಸಿಗಳು ಅದನ್ನ ಸರಿ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಇಲ್ಲಿನ ನಿವಾಸಿಗಳಿಗೊಂದು ಪರಿಹಾರವನ್ನ ಕೊಡಿಸಬೇಕಾಗ್ತಾ ಇದೆ. ಈ ಹಿಂದೆ ಬಂದಂತಹ ಅರಗಜ್ಞಾನೇಂದ್ರ ಅವರು ಇಲ್ಲಿನ ನಿವಾಸಿಗಳಿಗೆ ಮನೆಯನ್ನ ಮಾಡಿಕೊಡ್ತೀವಿ, ಬೇರೆ ಕಡೆಯಲ್ಲಿ ಶಿಫ್ಟ್ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ರು. ಭರವಸೆ ನೀಡಿ 2.5 ವರ್ಷ ಆದ್ರೂ ಕೂಡ ಸದ್ಯ ನಿವಾಸಿಗಳಿಗೆ ಬೇರೆ
ಮನೆ ಸಿಕ್ಕಿಲ್ಲ, ಬೇರೆ ವ್ಯವಸ್ಥೆ ಆಗಿಲ್ಲ. ಇದರಿಂದಾಗಿ ಆದಷ್ಟು ಬೇಗ ಸರ್ಕಾರ ಈ ಒಂದು ಜಾಗವನ್ನ ವಿಸಿಟ್ ಮಾಡಿ ಶಿವಾಜಿನಗರವೋ ಅಥವಾ ಪುಲಕೇಶಿ ನಗರವೋ ಈ ರೀತಿಯಲ್ಲಿರುವಂತಹ ವಸತಿಯಾಗಿ ನಿಲಯ ಏನಿದೆ, ಹೊಸದಾಗಿ ನಿರ್ಮಾಣ ಆಗಿರುವಂತಹ ನಿಲಯ, ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗಿದೆ. ಇಲ್ಲ ಆದ್ರೆ ಇಲ್ಲಿ ಯಾವುದಾದ್ರೂ ಒಂದು ಅನಾಹುತ ಆದ್ರೆ, ಯಾವುದಾದ್ರೂ ಒಂದು ಮಕ್ಕಳು ಮರಿಗಳಿಗೋ ಅಥವಾ ಯಾರೋ ಒಂದು ಮಹಿಳೆಗೋ ಅನಾಹುತ ಆದಂತಹ ಸಂದರ್ಭದಲ್ಲಿ ಗೃಹ ಇಲಾಖೆನೇ ಈ ಒಂದು ಜವಾಬ್ದಾರಿಯನ್ನ ಹೊತ್ಕೋಬೇಕಾಗತ್ತೆ. ಆದಷ್ಟು ಬೇಗ ಈ ಒಂದು ಹಲ್ಸೂರು ಗೇಟ್ ಬಳಿ ಇರುವಂತಹ ಈ ಒಂದು ಪೊಲೀಸ್ ಕ್ವಾರ್ಟರ್ಸ್ ಏನಿದೆ ಅದನ್ನ ಸರಿಪಡಿಸಿಕೊಳ್ಳಿ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಆಶಯ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೊಲೀಸರು ಪ್ರತಿನಿತ್ಯ ಜನರಿಗೆ ಸೇವೆಯನ್ನ ಕೊಡ್ತಾರೆ, ಜನರು ಕೂಡ ಪೊಲೀಸರಿಂದ ಸೇವೆಯನ್ನ ಪಡ್ಕೊಂತಾರೆ. ಆದ್ರೆ ಜನರಿಗೆ ಸೇವೆಯನ್ನ ಕೊಡುವಂತಹ ಪೊಲೀಸರ ನಿವಾಸದಲ್ಲಿದ್ದೀನಿ. ಸದ್ಯ ಇದು ಹಲಸೂರಿನಲ್ಲಿರುವಂತಹ ಪೊಲೀಸರ ವಸತಿ ನಿಲಯ. ಈ ಒಂದು ವಸತಿಯಲ್ಲಿ ಜನ ಹೇಗೆ ಬದುಕ್ತಾರೆ ಅನ್ನುವಂತಹ ಒಂದು ಆತಂಕ ಶುರುವಾಗಿದೆ. ಪ್ರಮುಖವಾಗಿ ಮನೆಯ ಗೋಡೆಗಳೇನಿದೆ ಈ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಕುಸ್ತಿದೆ. ಅದರ ಜೊತೆಗೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ತೋರಿಸ್ತಾ ಹೋಗ್ತಾರೆ. ಈ ಭಾಗಕ್ಕೆ ಬಂದ್ರೆ ಕುಸ್ತಿರುವಂತಹ ನೋಡ್ತಾ ಇರ್ಬೋದು. ಮುಟ್ಟಿದ್ರೆ ಯಾವಾಗ ಬೀಳುತ್ತೆ ಅನ್ನುವಂತಹ ಆತಂಕ ಶುರುವಾಗ್ತಾ ಇದೆ. ಮಕ್ಕಳು ಮರಿಗಳ ಜೊತೆಗೆ ಇಲ್ಲಿನ ನಿವಾಸಿಗಳು ವಾಸ ಇರ್ತಾರೆ. ಆದ್ರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಇದ್ರೆ ಯಾವ ರೀತಿಯಾಗಿ ಬದುಕೋದು ಅನ್ನುವಂತಹ ಆತಂಕ ಶುರುವಾಗ್ತಾ ಇದೆ. ಇನ್ನು ಒಳಭಾಗವನ್ನ ತೋರಿಸ್ತಾ ಹೋಗ್ತೀನಿ. ಅಡುಗೆ ಕೋಣೆ ಪ್ರಮುಖವಾಗಿ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂಥದ್ದು. ಮೇಲ್ಭಾಗದಲ್ಲಿ ಈ ಒಂದು ಬಟ್ಟೆಯನ್ನ ಕಟ್ಟುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ಬಟ್ಟೆ ಏನಿದೆ, ಈ ಬಟ್ಟೆಯನ್ನ ಯಾಕೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೇಲ್ಭಾಗದಲ್ಲಿರುವಂತಹ ಚಾವಣಿ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಆ ಒಂದು ಚಾವಣಿಯಲ್ಲಿರುವಂತಹ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮಣ್ಣುಗಳು ಬೀಳುತ್ತೆ, ಅಡಿಗೆ ಕೋಣೆ ಒಳಗೆ ಮಣ್ಣುಗಳು ಬೀಳುತ್ತೆ ಅಂತ ಹೇಳಿ ಗಮನಿಸ್ತಾ ಇರ್ಬೋದು. ಇದು ಅಡಿಗೆ ಕೋಣೆಯಲ್ಲಿರುವಂತಹ ಪರಿಸ್ಥಿತಿ. ಇದು ಈ ಒಂದು ಮನೆಯ ಮೇಲ್ಭಾಗದ ಚಾವಣಿ ಕಿತ್ತು ದಿನನಿತ್ಯ ಬೀಳ್ತಾ ಇರುತ್ತೆ. ಅದು ಬೀಳಬಾರ್ದು, ಅಡಿಗೆಗೆ ಬೀಳಬಾರ್ದು, ಅಡಿಗೆ ಹಾಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳು ಸದ್ಯ ಈ ರೀತಿಯಾಗಿ ಬಟ್ಟೆಯನ್ನ ಕಟ್ಟಿರುವಂಥದ್ದು. ಒಂದು ಕಡೆಯಲ್ಲ, ಅನೇಕ ಕಡೆಯಲ್ಲಿ ಬಿದ್ದಿರುವಂತಹ ಕುರುಗಳು ಕೂಡ ಸಿಗ್ತಾ ಇದೆ. ಮುಟ್ಟಿದ್ರೆ ಮೇಲ್ಭಾಗದಲ್ಲಿ ಬಿದ್ದಂತಹ ಧೂಳುಗಳು ಕೆಳಗೆ ಬೀಳ್ತಾ ಇದೆ. ಮಕ್ಕಳಿಗೋಸ್ಕರ ತನ್ನ ಗಂಡ ಕೆಲಸಕ್ಕೆ ಹೋಗಿರ್ತಾನೆ, ಆತ ಬಂದ ಮೇಲೆ ರುಚಿಯಾದಂತಹ ಅಡಿಗೆಯನ್ನ ಸೇವಿಸಬೇಕು ಅಂತ ಹೇಳಿ ಅಡಿಗೆಯನ್ನ ಮಾಡಿರ್ತಾರೆ. ಆದ್ರೆ ಅಡಿಗೆಗೆ ಈ ರೀತಿಯಾಗಿ ಬೀಳುವಂತಹ ಕಲ್ಲುಗಳೇನಿದೆ ಇದರಿಂದಾಗಿ ಸಂಪೂರ್ಣವಾಗಿ ಹಾಳಾಗುತ್ತೆ. ಮತ್ತೆ ದೊಡ್ಡ ಗ್ಯಾಸ್ ಸ್ಟವ್ನ ಮೇಲೆ ಬಿದ್ದಂತಹ ತುಂಡುಗಳಿಂದಾಗಿ ಸಂಪೂರ್ಣವಾಗಿ ಗ್ಯಾಸ್ ಸ್ಟವ್ ಕೂಡ ಹಾಳಾಗಿದೆ. 2-3 ಬಾರಿ ಇಲ್ಲಿನ ನಿವಾಸಿಗಳು ಅದನ್ನ ಸರಿ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಇಲ್ಲಿನ ನಿವಾಸಿಗಳಿಗೊಂದು ಪರಿಹಾರವನ್ನ ಕೊಡಿಸ್ಬೇಕಾಗ್ತಾ ಇದೆ. ಈ ಹಿಂದೆ ಬಂದಂತಹ ಅರಗ ಜ್ಞಾನೇಂದ್ರ ಅವರು ಇಲ್ಲಿನ ನಿವಾಸಿಗಳಿಗೆ ಮನೆಯನ್ನ ಮಾಡಿಕೊಡ್ತೀವಿ, ಬೇರೆ ಕಡೆಯಲ್ಲಿ ಶಿಫ್ಟ್ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ರು. ಭರವಸೆ ನೀಡಿ 2.5 ವರ್ಷ ಆದ್ರೂ ಕೂಡ ಸದ್ಯ ನಿವಾಸಿಗಳಿಗೆ ಬೇರೆ ಮನೆ ಸಿಕ್ಕಿಲ್ಲ, ಬೇರೆ ವ್ಯವಸ್ಥೆ ಆಗಿಲ್ಲ. ಇದರಿಂದಾಗಿ ಆದಷ್ಟು ಬೇಗ ಸರ್ಕಾರ ಈ ಒಂದು ಜಾಗವನ್ನ ವಿಸಿಟ್ ಮಾಡಿ ಶಿವಾಜಿನಗರವೋ ಅಥವಾ ಪುಲಕೇಶಿ ನಗರವೋ ಈ ರೀತಿಯಲ್ಲಿರುವಂತಹ ವಸತಿಯಾಗಿ ನಿಲಯ ಏನಿದೆ, ಹೊಸದಾಗಿ ನಿರ್ಮಾಣ ಆಗಿರುವಂತಹ ನಿಲಯ, ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗಿದೆ. ಇಲ್ಲ ಆದ್ರೆ ಇಲ್ಲಿ ಯಾವುದಾದ್ರೂ ಒಂದು ಅನಾಹುತ ಆದ್ರೆ, ಯಾವುದಾದ್ರೂ ಒಂದು ಮಕ್ಕಳು ಮರಿಗಳಿಗೋ ಅಥವಾ ಯಾರೋ ಒಂದು ಮಹಿಳೆಗೋ ಅನಾಹುತ ಆದಂತಹ ಸಂದರ್ಭದಲ್ಲಿ ಗೃಹ ಇಲಾಖೆನೇ ಈ ಒಂದು ಜವಾಬ್ದಾರಿಯನ್ನ ಹೊತ್ಕೋಬೇಕಾಗತ್ತೆ. ಆದಷ್ಟು ಬೇಗ ಈ ಒಂದು ಹಲ್ಸೂರು ಗೇಟ್ ಬಳಿ ಇರುವಂತಹ ಈ ಒಂದು ಪೊಲೀಸ್ ಕ್ವಾರ್ಟರ್ಸ್ ಏನಿದೆ ಅದನ್ನ ಸರಿಪಡಿಸಿಕೊಳ್ಳಿ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಆಶಯ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.